ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವೆಲ್ಕಮ್ ಎವರಿವನ್ ಟು ದ ಆಸ್ಟ್ರಾಲಜಿ ಕ್ಲಾಸಸ್ 9. ಈಗ ಲಗ್ನದಿಂದ ಎರಡನೇ ಭಾವ ಧನಭಾವ. ಆ ಧನಭಾವದ ಅಧಿಪತಿ ಯಾವ ಭಾವಗಳಲ್ಲಿ ಇದ್ದರೆ ಏನು ಫಲವನ್ನು ಕೊಡುತ್ತಾನೆ ಎಂದು ತಿಳಿಯೋಣ. ಈಗ ಇದು ಮೇಷಲಗ್ನ ಮಾಡಿಕೊಂಡರೆ ಇದು ಧನಲಾಭವಾಗುತ್ತದೆ. ಅಂದರೆ ಶುಕ್ರನು ಧನಕಾರಕ, ಶುಕ್ರಗ್ರಹ ಧನಕಾರಕನಾಗುತ್ತಾನೆ. ಇದೇ ಶುಕ್ರಗ್ರಹನು ಕುಟುಂಬದಲ್ಲಿ ಇದ್ದರೆ ಕುಟುಂಬಕ್ಕೆ ಅಹಿತಕಾರಿಯಾಗಿರುತ್ತಾನೆ, ವ್ಯವಸಾಯಗಾರನಾಗಿರುತ್ತಾನೆ. ಬಹು ಭೋಗ ಭಾಗ್ಯವನ್ನು ಹೊಂದಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿರುತ್ತಾನೆ. ಭೋಗ ಭಾಗ್ಯದಲ್ಲಿ ಜೀವನ ಮಾಡಬೇಕೆಂದು ಆಶಿಸುತ್ತಾನೆ. ಶುಕ್ರನು ಎರಡನೇ ಭಾವದಲ್ಲಿದ್ದರೆ ಗರ್ವಿಷ್ಠನಾಗಿರುತ್ತಾನೆ, ಅಂದರೆ ಅಹಂಕಾರಿ. ಬಹುಪತ್ನಿಯರನ್ನ ಹೊಂದಿರುತ್ತಾನೆ. ಧರ್ಮ ಕರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಬಹು ಲಾಭ, ಅಂದರೆ ಇವನಿಗೆ ಲಾಭವು 3-4 ರೀತಿಯಲ್ಲಿ ಬರುತ್ತದೆ. ಕೆಲಸವಾಗಬಹುದು, ಬಾಡಿಗೆ ಮನೆಯಿಂದ ಲಾಭವಾಗಬಹುದು, ಅಥವಾ ಫೈನಾನ್ಸ್ನಿಂದ ಲಾಭವಾಗಬಹುದು. ದುಡ್ಡೇ ದುಡಿಯುತ್ತದೆ ಇವನಿಗೆ. ಇದು ಎರಡನೇ ಅಧಿಪತಿ ಎರಡನೇ ಮನೆಯಲ್ಲಿದ್ದಾಗ. ಆದರೆ ಜಿಪುಣನಾಗಿರುತ್ತಾನೆ. ಧನಾಧಿಪತಿಯು 3ನೇ ಭಾವದಲ್ಲಿ ಇದ್ದಾಗ ಪರಾಕ್ರಮಿಯಾಗಿರುತ್ತಾನೆ, ಬುದ್ಧಿವಂತನಾಗಿರುತ್ತಾನೆ, ನಾಸ್ತಿಕನಾಗಿರುತ್ತಾನೆ. ಚರಬುದ್ಧಿ ಅಂದರೆ ಬುದ್ಧಿ ಹೀಗೆ ಇರುವ ಬುದ್ಧಿ ಇನ್ನು 1 ಗಂಟೆಯ ನಂತರ ಇರುವುದಿಲ್ಲ. ಆ ಥರ ಚಂಚಲ ಬುದ್ಧಿಯಾದ ಆಗಿರುತ್ತಾನೆ. ಆದರೆ ಧನಾಧಿಪತಿಯು 4ನೇ ಭಾವದಲ್ಲಿ ಸ್ಥಿತನಾಗಿದ್ದಾಗ ಸರ್ವ ಸಂಪತ್ತು ಇವನಿಗೆ ಒಲಿದಿರುತ್ತದೆ. ಅಂದರೆ ಜೀವನಕ್ಕೆ ಬೇಕಾದ ಮನೆ, ಕಾರು, ಬಂಗಾರ, ಭೂಮಿ, ಇದೇ ಎಲ್ಲ ವಸ್ತುಗಳು ಇವನಿಗೆ ಇರುತ್ತದೆ. ತಂದೆಯಿಂದ ಲಾಭವಾಗುತ್ತದೆ. ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ಸತ್ಯವಂತನಾಗಿರುತ್ತಾನೆ ಎಂದು ಹೇಳಿದ್ದಾರೆ. ಧನಾಧಿಪತಿಯು 5ನೇ ಭಾವದಲ್ಲಿದ್ದಾಗ ಧನಿಕನಾಗಿರುತ್ತಾನೆ. ಇವರ ಮಕ್ಕಳು ಹೇರಳವಾದ ಧನವನ್ನು ಸಂಪಾದಿಸುತ್ತಾರೆ. ಪ್ರಸಿದ್ಧನಾಗಿರುತ್ತಾನೆ. ಯಾವುದೇ ಒಂದು ವಿಷಯದಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಇವನು ಪ್ರಸಿದ್ಧನಾಗಿರುತ್ತಾನೆ. ಆದರೆ ಕಷ್ಟಕರವಾದ ಜೀವನವನ್ನು ನಡೆಸುತ್ತಿರುತ್ತಾನೆ. ಧನಾಧಿಪತಿಯು 6ನೇ ಭಾವದಲ್ಲಿ ಇದ್ದಾಗ ಶತ್ರುಗಳಿಂದ ಹಣವನ್ನು ಗಳಿಸುತ್ತಾನೆ. ಅಂದರೆ ಯಾರಾದರೂ ಇವನಿಗೆ ತೊಂದರೆ ಮಾಡಿದರೆ ಅವರಿಂದಲೇ ಇವನಿಗೆ ಆದಾಯ ಬರುತ್ತದೆ. ಭೂಲಾಭವಾಗುತ್ತದೆ, ಭೂಮಿಯಿಂದ ಲಾಭವಾಗುತ್ತದೆ. ದರಿದ್ರನಾಗಿರುತ್ತಾನೆ. ಪೋಲಿಯೋ ರೋಗದಿಂದ ಬಳಲುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಂದರೆ ಈ ಸ್ಥಾನಕ್ಕೆ ಶನಿ, ರಾಹುಕೇತು, ಕುಜ, ಅಶುಭ ಗ್ರಹಗಳು ಸಂಪರ್ಕ ಬಂದಾಗ ಪೋಲಿಯೋ ರೋಗದಿಂದ ಬಳಲುತ್ತಾನೆ. ಹಾಗೆಯೇ ಲಗ್ನದಿಂದ 7ನೇ ಭಾವ ಶುಕ್ರನು ಇಲ್ಲಿದ್ದಾಗ ವೈದ್ಯ ವೃತ್ತಿಯನ್ನು ಮಾಡುತ್ತಿರುತ್ತಾನೆ. ಹಿಂದಿನ ಕಾಲದಲ್ಲಿ ಆದರೆ ಪಂಡಿತ ಆಗಿರುತ್ತಾರೆ. ಚಿಂತಕನಾಗಿರುತ್ತಾನೆ. ಭೋಗಭಾಗ್ಯವನ್ನು ಅನುಭವಿಸಬೇಕೆಂದಿರುತ್ತದೆ. ಚತುರನಾಗಿರುತ್ತಾನೆ. ವ್ಯವಹಾರದಲ್ಲಿ ಹೇಗೆ ಮಾಡಬೇಕು, ಹೇಗೆ ಜೀವನವನ್ನು ಮಾಡಬೇಕು ಎಂಬ ಕಲೆಯನ್ನು ಕಲಿತಿರುತ್ತಾನೆ. ಆದರೆ ಧನಾಧಿಪತಿಯು 8ನೇ ಭಾವದಲ್ಲಿ ಇದ್ದಾಗ ಭೂಮಿ, ಧನ, ಸಂಪತ್ತು ಎಲ್ಲ ಇರುತ್ತದೆ. ಪರಧನಾಪಹಾರಿ, ಬೇರೆಯವರ ದುಡ್ಡನ್ನು ಕಬಳಿಸಲು ಯಾವಾಗಲೂ ಯೋಚಿಸುತ್ತಿರುತ್ತಾನೆ. ಕಾಪಾಲಿಕಾ ವಿದ್ಯಾ, ಅಂದರೆ ಮಂತ್ರ, ತಂತ್ರ, ಮಾಟ, ಈ ವಿದ್ಯೆಗಳಲ್ಲಿ ಇವನು ಆಸಕ್ತನಾಗಿರುತ್ತಾನೆ. ಆದರೆ ಲಗ್ನದಿಂದ ಇದು 9ನೇ ಭಾವವಾಗುತ್ತದೆ. ಇದು ಧನಾಧಿಪತಿ. ಈ ಧನಾಧಿಪತಿಯು 9ನೇ ಭಾವದಲ್ಲಿದ್ದರೆ ಸದಾ ಉದ್ಯೋಗದಲ್ಲಿರುತ್ತಾನೆ. ಇವನಿಗೆ ಕೆಲಸ ಹಾರ್ಡ್ ವರ್ಕರ್ ಆಗಿರುತ್ತಾನೆ. ಅತಿ ಚತುರನಾಗಿರುತ್ತಾನೆ. ಧರ್ಮ ಕರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ವಾಗ್ಮಿಯಾಗಿರುತ್ತಾನೆ. ಇವನು ನಕಲು ಮಾಡುವುದರಲ್ಲಿ ಹೆಸರುವಾಸಿಯಾಗಿರುತ್ತಾನೆ. ಈಗಿನ ಕಾಲದಲ್ಲಿ ನೋಡಬಹುದು, ಹ್ಯಾಕ್ ಮಾಡೋದು,
ಹ್ಯಾಂಗ್ ಇವೆಲ್ಲ ಇರುತ್ತಲ್ಲ ಅದನ್ನು ಇವನು ಉಪಯೋಗಿಸುತ್ತಾನೆ. 10ನೇ ಭಾವದಲ್ಲಿ ಧನಾಧಿಪತಿಯು ಇದ್ದಾಗ ಮಾನವಂತನಾಗಿರುತ್ತಾನೆ, ಪಂಡಿತನಾಗಿರುತ್ತಾನೆ, ಬಹುಪತ್ನಿಯನ್ನ ಹೊಂದಿರುವ ಸಾಧ್ಯತೆ ಇರುತ್ತದೆ, ಪುತ್ರ ಸುಖ ಇರುವುದಿಲ್ಲ, ಮಕ್ಕಳಿಂದ ಇವನಿಗೆ ಸುಖ ಸಿಗುವುದಿಲ್ಲ. ಈ ಧನಾಧಿಪತಿಯು 11ನೇ ಭಾವದಲ್ಲಿದ್ದರೆ ಸರ್ವವಿಧ ಲಾಭ, ಅಂದರೆ 2-3 ಇನ್ಕಮ್ಗಳು ಇವನಿಗೆ ಇರುತ್ತದೆ, ಸದಾ ಉದ್ಯೋಗ ಮಾಡುವವನಾಗಿರುತ್ತಾನೆ. ಪವನಶಾಸ್ತ್ರ ಅಂದರೆ ಹವಾಮಾನ ಇಲಾಖೆ, ಖಗೋಳಶಾಸ್ತ್ರ, ಆಸ್ಟ್ರೋನಮಿ ಈ ಕೆಲಸಗಳನ್ನು ಮಾಡುವುದು, ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡುತ್ತಾನೆ. ಧನಾಧಿಪತಿಯು 12ನೇ ಭಾವದಲ್ಲಿದ್ದಾಗ ಸಾಹಸ ಪ್ರವೃತ್ತಿಯನ್ನು ಹೊಂದಿರುತ್ತಾನೆ, ಧನಹೀನನಾಗಿರುತ್ತಾನೆ. ಪರರ ಭಾಗ್ಯ ಅಂದರೆ ಇವನೇ ನೇರವಾಗಿ ಧನ ಸಂಪಾದಿಸಲು ಆಗುವುದಿಲ್ಲ, ಬೇರೆಯವರ ಕೈಗಳಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಇವನು ಧನ ಸಂಪಾದನೆ ಮಾಡಬೇಕು. ಜಿಪುಣನಾಗಿರುತ್ತಾನೆ, ಕಾಪಾಲಿಕಾ ವಿದ್ಯೆಯನ್ನು ಕಲಿತಿರುತ್ತಾನೆ, ವಿದೇಶದಲ್ಲಿ ನೆಲೆಸಲು ಇವನು ಯಾವಾಗಲೂ ಇಷ್ಟಪಡುತ್ತಾನೆ ಎಂದು ಹೇಳುತ್ತದೆ. ಇದು ಮೇಷಲಗ್ನದ ಫಲವು. ಮೇಷಲಗ್ನಕ್ಕೆ ದ್ವಿತೀಯಾಧಿಪತಿ ಧನಭಾವ ಶುಕ್ರನಾಗಿರುತ್ತಾನೆ. ಈ ಶುಕ್ರನು 12 ಭಾವಗಳಲ್ಲಿ ಇರುವ ಫಲಗಳನ್ನು ಹೇಳಿದ್ದೇನೆ. ವಂದನೆಗಳು.